ನಮಸ್ತೆ, ನಾನು ಸವಿವಾಣಿ ಚಾನಲಿಂದ ವಾಣಿ. ನಾನಿವತ್ತು ಇಡ್ಲಿ ಮಾಡಿದ್ದೀನಿ. ಎಷ್ಟು ಸಾಫ್ಟಾಗಿದೆ ಅಂದರೆ ಅಷ್ಟು ಸಾಫ್ಟಾಗಿದೆ. ಉಡುಪಿ ಹೋಟೆಲ್ ಸ್ಟೈಲಲ್ಲಿ ಸಾಂಬಾರು ಮಾಡಿದ್ದೀನಿ ಮತ್ತು ಚಟ್ನಿ ಮಾಡಿದ್ದೀನಿ. ಮಾಡಿರೋ ರೀತಿ ಯಾವ ಥರ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ. ಸವಿವಾಣಿ ಚಾನಲ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮೊದಲು ನಾನು ಇಡ್ಲಿ ಮಾಡಿರೋ ವಿಧಾನ ತೋರಿಸ್ತಾ ಇದ್ದೀನಿ. ನಾನು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಇಡ್ಲಿ ಅಕ್ಕಿ ಅಂದರೆ ಕುಸುಬಲಕ್ಕಿ ಅಲ್ಲ, ಇಡ್ಲಿ ಅಕ್ಕಿ ಅಂತಲೇ ಬರುತ್ತೆ, ಅದನ್ನೇ ತೊಗೋಬೇಕು. ಇಡ್ಲಿ ಅಕ್ಕಿ 2 ಕಪ್ಪು, ಉದ್ದಿನಬೇಳೆ ಅರ್ಧ ಕಪ್, ಪೇಪರ್ ಅವಲಕ್ಕಿ 2 ಕಪ್, ಉಪ್ಪು ಸ್ವಲ್ಪ, ಸೋಡಾ 1 ಚಿಟಿಕೆ, ಸಕ್ಕರೆ 1 ಸ್ಪೂನ್. ಅಕ್ಕಿ ಮತ್ತು ಉದ್ದಿನಬೇಳೆನ ಕ್ಲೀನಾಗಿ 2 ಸಲ ತೊಳೆದು ಒಂದು 8 ಗಂಟೆ ಟೈಮ್ ನೆನೆಸಿಟ್ಟಿದ್ದೀನಿ. ಅವಲಕ್ಕಿನ ರುಬ್ಬಕ್ಕೆ 1 ಗಂಟೆ ಮೊದಲು ನೆನೆಸಿಟ್ಟಿದ್ದೀನಿ. ಉದ್ದಿನಬೇಳೆ ಮತ್ತು ಅವಲಕ್ಕಿನ ಒಟ್ಟಿಗೆ ರುಬ್ಕೊಳ್ತಾ ಇದ್ದೀನಿ. ಅಕ್ಕಿನ ಸಪ್ರೇಟ್ ರುಬ್ಕೊಳ್ತಾ ಇದ್ದೀನಿ. ನಾನು ಅಕ್ಕಿ ಮತ್ತು ಉದ್ದಿನಬೇಳೆನ ಸ್ವಲ್ಪ ನುಣ್ಣಗೆನೇ ರುಬ್ಕೊಳ್ತೀನಿ, ತರ್ತರಿಯಾಗಿ ರುಬ್ಕೊಳ್ಳಲ್ಲ. ರುಬ್ಬಿರೋ ಹಿಟ್ಟಿಗೆ ಉಪ್ಪು, ಸೋಡಾ ಮತ್ತು ಸಕ್ಕರೆ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ನೀರು ಬೇಕಾದರೆ ಸ್ವಲ್ಪ ಸೇರಿಸ್ಕೋಬೇಕು, ಜಾಸ್ತಿ ಸೇರಿಸ್ಕೋಬಾರ್ದು. ಇನ್ನೂ ಬೇಕು ಅಂದರೆ ಮಾರನೇ ದಿನ ಇಡ್ಲಿ ಮಾಡಬೇಕಾದ್ರೆ ಸೇರಿಸ್ಕೋಬೋದು. ಹಿಟ್ಟನ್ನು ಚೆನ್ನಾಗಿ ಬೆರೆಸಿ ಎತ್ತಿಡ್ತಾ ಇದ್ದೀನಿ. ಮಾರನೇ ದಿನ ಬೆಳಗ್ಗೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಹಿಟ್ಟನ್ನು ಇನ್ನೊಂದು ಸಲ ಚೆನ್ನಾಗಿ ಬೆರೆಸ್ಬೇಕು. ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆ ಹಾಕ್ಬಿಟ್ಟು ಪೂರ್ತಿ ಸವರಿ ಆಮೇಲೆ ಇಡ್ಲಿ ಹಿಟ್ಟು ಹಾಕ್ತಾ ಇದ್ದೀನಿ. ಕುಕ್ಕರ್ಗೆ ನೀರು ಹಾಕಿ ಸ್ವಲ್ಪ ಕಾದ್ಮೇಲೆ ಇಡ್ಲಿ ಪ್ಲೇಟ್ಗಳನ್ನ ಇಟ್ಟು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸ್ಟವ್ನ ಪೂರ್ತಿ ದೊಡ್ಡೂರಿನಲ್ಲಿ ಇಟ್ಟಿರಬೇಕು. ಜೋರಾಗಿ ಹಬೆ ಬಂದ ಮೇಲೆ ಮೀಡಿಯಮ್ ಫ್ಲೇಮ್ ಇಡಬೇಕು. ಆವಾಗಲೂ ಪೂರ್ತಿ ಹಬೆ ಬಂದ ಮೇಲೆ ಸಣ್ಣ ಮಾಡಬೇಕು. ಸ್ಟವ್ ಪೂರ್ತಿ ಸಣ್ಣ ಇಟ್ಟಾಗಲೂ ಹಬೆ ಬಂದಮೇಲೆ ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು 5 ನಿಮಿಷ ಬಿಟ್ಟು ಕುಕ್ಕರ್ ಮುಚ್ಚಳನ ಓಪನ್ ಮಾಡಬೇಕು. ತಕ್ಷಣ ಓಪನ್ ಮಾಡಬಾರ್ದು. ನೋಡಿ, ಸ್ಮೂತಾಗಿರೋ ಇಡ್ಲಿ ಹಬೆ ಹಡ್ತಾ ಇದೆ. ಸ್ವಲ್ಪ ತಣ್ಣಗಿರೋ ನೀರಲ್ಲಿ ಇಡ್ಲಿ ಸ್ಪೂನ್ನ ಅದ್ದಿ ಆಮೇಲೆ ಇಡ್ಲಿ ತೆಗಿಬೇಕು. ಸಾಫ್ಟಾಗಿರೋ ಇಡ್ಲಿ ರೆಡಿಯಾಗಿದೆ. ಇಡ್ಲಿಗೆ ರುಚಿಯಾದ ಉಡುಪಿ ಹೋಟೆಲ್ ಸ್ಟೈಲಲ್ಲಿ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಾಂಬಾರಿಗೆ ಬ್ಯಾಡಗಿ ಮೆಣಸಿನ್ಕಾಯಿ 5, ಕೆಂಪು ಮೆಣಸಿನ್ಕಾಯಿ 5, ಕಡಲೆಬೇಳೆ 2 ಸ್ಪೂನು, ಧನಿಯಾ 2 ಸ್ಪೂನು, ಚಕ್ಕೆ 1 ಇಂಚು, ಬೆಲ್ಲ ಅರ್ಧ ಸ್ಪೂನ್, ಎಣ್ಣೆ ಸ್ವಲ್ಪ, ಈರುಳ್ಳಿ 1 ಕಪ್, ಟೊಮೊಟೊ 1 ಕಪ್, ತೆಂಗಿನ ಚೂರು ಅರ್ಧ ಕಪ್, ಸಾಸಿವೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ತೊಗರಿಬೇಳೆ 2 ಸ್ಪೂನ್. ತೊಗರಿಬೇಳೆನ ಡೈರೆಕ್ಟಾಗಿ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಬೇಯೋ ಅಷ್ಟರಲ್ಲಿ ನಾನು ಕಡಲೆಬೇಳೆ, ಕೆಂಪು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಚಕ್ಕೆ ಮತ್ತು ಧನಿಯಾ ಎಲ್ಲ ಸ್ವಲ್ಪ ಕೆಂಪಿಗೆ ಹುರ್ಕೊಳ್ತಾ ಇದ್ದೀನಿ. ಹುರಿಯೋಕ್ಕೆ ಎಣ್ಣೆ ಜಾಸ್ತಿ ಸೇರಿಸಲ್ಲ, ಸ್ವಲ್ಪ ಒಂದು ತೊಟ್ಟು ಹಾಕಿದ್ರೆ ಸಾಕು. ಎಣ್ಣೆ ಹಾಕದೆ ಹಾಗೇನೆ ಹುರ್ಕೋಬೋದು. ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದು ಅದನ್ನು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಕಾದಿರೋ ಎಣ್ಣೆಗೆ ಅರ್ಧ ಈರುಳ್ಳಿನ ಹಾಕ್ತಾ ಇದ್ದೀನಿ. 1 ಬಟ್ಲು ಟೊಮೊಟೊ ಹಾಕ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಪೂರ್ತಿ ಮೆತ್ತಗಾದ್ಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಈಗ ತಣ್ಣಗಾಗಿರೋ ಅಂಥ ಕಡಲೆಬೇಳೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಪುಡಿ ಮಾಡಿಟ್ಕೊಂಡು ಸ್ಟೋರ್ ಮಾಡಿಟ್ಕೋಬೋದು, ಯಾವಾಗ ಬೇಕಾದ್ರೆ ಆವಾಗ ಉಪಯೋಗಿಸ್ಕೋಬೋದು. ತಣ್ಣಗಾಗಿರೋ ಅಂಥ ಈರುಳ್ಳಿ ಮತ್ತು ಟೊಮೊಟೊ ಮತ್ತು 2 ಸ್ಪೂನು ಮಿಕ್ಸಿ ಮಾಡಿಟ್ಕೊಂಡಿರೋ ಅಂಥ ಪೌಡ್ರನ್ನ ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ಚೂರುಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಾಯಿ ಹಾಲನ್ನ ತೆಗೆದಿಟ್ಕೋಬೇಕು. ನಾನು ಒಂದ್ಸಲ ಮಾತ್ರ ಮಿಕ್ಸಿ ಮಾಡಿ ಕಾಯಿ ಹಾಲು ತೆಗಿತಾ ಇದ್ದೀನಿ. ಕಾಯಿ ಹಾಲು ತೆಗೆದು ಮಿಕ್ಕಿರೋ ಅಂಥ ಕೊಬ್ಬರಿನ ಚಟ್ನಿಗೆ ಹಾಕ್ಕೋಬೋದು. ತೊಗರಿಬೇಳೆ ನುಣ್ಣಗೆ ಬೆಂದಿದೆ, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಮಿಕ್ಕಿಸ್ಕೊಂಡಿರೋ ಅಂಥ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿ ತುಂಬ ಕೆಂಪಗಾಗಬಾರ್ದು, ಸ್ವಲ್ಪ ಮೆತ್ತಗಾದರೆ ಸಾಕು. ರುಬ್ಬಿಟ್ಕೊಂಡಿರೋ ಅಂಥ ಈರುಳ್ಳಿ, ಟೊಮೊಟೊ ಮತ್ತು ಸಾಂಬಾರು ಪುಡಿ ಮಿಕ್ಸ್ನ ಹಾಕಬೇಕು. ಸ್ವಲ್ಪ ಜಾರ್ ತೊಳೆದ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ. 1-2 ಕುದಿ ಬಂದಮೇಲೆ ಉಪ್ಪು, ಬೆಲ್ಲ ಮತ್ತು ಬೇಯಿಸಿಟ್ಕೊಂಡಿರೋ ಅಂಥ ತೊಗರಿಬೇಳೆ ಎಲ್ಲನೂ ಹಾಕಿ ಕುದಿಸ್ಬೇಕು. ಕೊನೆಯಲ್ಲಿ ತೆಂಗಿನ ಹಾಲನ್ನ ಹಾಕಿ ಒಂದು 5 ನಿಮಿಷ ಕುದಿಸ್ಬೇಕು. ಸಾಂಬಾರು ಕುದ್ಮೇಲೆ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬೇಕು. 1-2 ನಿಮಿಷ ಕುದಿಸ್ಬೇಕು. ಇಡ್ಲಿಗೆ ಸಾಂಬಾರು ರೆಡಿಯಾಗಿದೆ. ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ 100% ಹೋಟೆಲ್ ಸ್ಟೈಲಲ್ಲೇ ಇದೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಬರೀ ಸಾಂಬಾರನ್ನೇ ಕುಡಿಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಇಡ್ಲಿಗೆ ಚಟ್ನಿ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ಚೂರು 1 ಬಟ್ಲು, ಹುರಿಗಡಲೆ 1 ಬಟ್ಲು, ಈರುಳ್ಳಿ 2 ಪೀಸು, ಬೆಳ್ಳುಳ್ಳಿ 1 ಎಸಳು, ಶುಂಠಿ 1 ಇಂಚು, ಹಸಿಮೆಣಸಿನ್ಕಾಯಿ 5, ಬೆಲ್ಲ 1 ಚೂರು, ಹುಣಸೆಹಣ್ಣು 1 ಚೂರು, ಉಪ್ಪು ರುಚಿಗೆ ತಕ್ಕಷ್ಟು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು. ಮಿಕ್ಸಿ ಜಾರ್ಗೆ ಎಣ್ಣೆ, ಸಾಸಿವೆ, ಕರಿಬೇವು ಬಿಟ್ಟು ಮಿಕ್ಕಿದ್ದೆಲ್ಲನೂ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡಬೇಕು. ಮೊದಲು ನೀರು ಹಾಕ್ಕೊಳ್ದು ಡ್ರೈ ಆಗಿ ಮಿಕ್ಸಿ ಮಾಡಿ ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿ ಕೊನೆಯಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವಿನ ಒಗ್ಗರಣೆ ಕೊಡಿ. ಒಗ್ಗರಣೆ ತಣ್ಣಗಾದ್ಮೇಲೆ ಚಟ್ನಿಗೆ ಸೇರಿಸ್ಬೇಕು, ಬಿಸಿ ಇದ್ದಾಗ ಸೇರಿಸ್ಬೇಡಿ.
ಸಾಫ್ಟಾದ ಇಡ್ಲಿ, ಉಡುಪಿ ಹೋಟೆಲ್ ಸ್ಟೈಲ್ ಸಾಂಬಾರ್ ಮತ್ತು ಚಟ್ನಿ ರೆಡಿಯಾಗಿದೆ. ನೀವೊಂದ್ಸಲ ಈ ಥರ ಇಡ್ಲಿ ಚಟ್ನಿ ಸಾಂಬಾರ್ ಟ್ರೈ ಮಾಡಿ ನೋಡಿ. ನಮಸ್ತೆ.